ಕಾರ್ಯಕ್ರಮ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ 2005ರಲ್ಲಿ ನಾವು ತಂದ್ವಿ. 2006 ಫೆಬ್ರವರಿಯಲ್ಲಿ ಇದು ಜಾರಿ ಆಯಿತು. 12.5 ಕೋಟಿ ಕುಟುಂಬಗಳು ಇದರ ಮೇಲೆ ಅವಲಂಬಿತವಾಗಿದೆ. ಇವತ್ತಂಥ ಕಾರ್ಯಕ್ರಮದ ಸ್ವರೂಪವನ್ನು BJP ಅವರು ಬದಲಿಸ್ತಿದ್ದಾರೆ, ಹೆಸರನ್ನು ಚೇಂಜ್ ಮಾಡ್ತಿದ್ದಾರೆ. ಸೊ ಇದು BJP ಅವರಿಗೆ ಶೋಭೆ ತರೋದಲ್ಲ. ನಾನು BJP ಅವ್ರಿಗೆ ಹೇಳ್ತೀನಿ, ನೀವು ಮಹಾತ್ಮ ಗಾಂಧಿ ಐಡಿಯಾಲಜಿನ ಕೊಲ್ತಿದ್ದೀರಾ. ಮಹಾತ್ಮ ಗಾಂಧಿ ಐಡಿಯಾಲಜಿ ಬಗ್ಗೆ, ಮಹಾತ್ಮ ಗಾಂಧಿ ಬಗ್ಗೆ ನಮಗೆಲ್ರಿಗೂ ಇರೋ ಗೌರವ ಪ್ರತಿಯೊಬ್ಬರಿಗೂ ಇದೆ. ಅವ್ರು ಯಾರು ಎಕ್ಸ್ ಸೆಂಟ್ರಲ್ ಮಿನಿಸ್ಟರ್ ಹೇಳ್ತಾರೆ ಫಾದರ್ ಆಫ್ ನೇಷನ್ ಅಂತ, ಅವ್ರನ್ನ ಒಪ್ಕೊಳ್ಳಲ್ಲ ನಾವು ಅಂತ. ನಾನು ಹೇಳೋದಿಷ್ಟೇ, ಇದೊಂದು ಬೃಹತ್ ಹೋರಾಟ ನಮ್ಮ ಜಿಲ್ಲೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇದು ಮತ್ತಷ್ಟು ಯಶಸ್ವಿಯಾಗಿ ದೇಶವ್ಯಾಪ್ತಿ ಹರಡುತ್ತೆ ಅನ್ನೋದು ನನ್ನ ಭಾವನೆ ಸರ್. ನಿಮ್ಮದು ಎಮ್ನರೆಗೆ ಹೋರಾಟ ಮಾಡ್ತಿದ್ದೀರಿ. ಅದಕ್ಕೂ ಮೊದಲಿಗೆ ನೀವು ಅಧಿಕಾರಕ್ಕೆ ಬರೋಕ್ಕೆ ಮೊದಲು ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ದೀರಿ, ವಿಶೇಷವಾಗಿ ಬಯಲು ಸೀಮೆಗೆ ಏನೆಲ್ಲ ನೀವು ಮಾಡ್ತೀವಿ ಅಂತ ಹೇಳಿದ್ರಿ, ಅದನ್ನು ಒಂದೂ ಇದುವರೆಗೂ ಮಾಡಿಲ್ಲ. ಎತ್ತಿನೊಳೆ ಈಗ ನಾವು ಚಾಲನೆ ಕೊಟ್ವಿ. 2027 ಡಿಸೆಂಬರ್ಗೆ ಹರಿಸ್ತೀವಿ ಅಂತ ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರು ಹೇಳಿದ್ದಾರೆ. 2027 ಡಿಸೆಂಬರ್ಗೆ ಎತ್ತಿನೊಳೆ ಚಿಕ್ಕಬಳ್ಳಾಪುರಕ್ಕೆ ಬರುತ್ತೆ, ನನ್ನ ನಂಬಿಕೆ ಇದೆ. ನೋಡ, ಅವತ್ತು ಬರಲಿಲ್ಲ ಅಂದರೆ ಪ್ರಶ್ನೆ ಮಾಡಲಿ ಅನ್ನೋದು ನನ್ನ ಅಭಿಪ್ರಾಯ. ಮೆಡಿಕಲ್ ಕಾಲೇಜಲ್ಲಿ ಇನ್ನೂ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿಲ್ಲ ಇಲ್ಲ, ಬಂದಿದೆ ನೋಡಿ ಸರ್. ಆಲ್ರೆಡಿ ಮೊನ್ನೆ ಕ್ಯಾಬಿನೆಟ್ಟಲ್ಲಿ 30 ಕೋಟಿಗೆ ಅಪ್ರೂವ್ ಆಯಿತು. ಈಗ ಅದು ಟೆಂಡರ್ಗೆ ಹೋಗುತ್ತೆ. ಅದೇನೇನು ಬೇಕು ಪರ್ಚೇಸ್ ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. 30 ಕೋಟಿ ಕ್ಯಾಬಿನೆಟ್ಟಲ್ಲಿ ಅಪ್ರೂವ್ ಆಗಿದೆ. ಇದೆಲ್ಲ ಒಂದು 4-5 ತಿಂಗಳು ಆಗುತ್ತಲ್ಲ ಸರ್. ಟೆಂಡರ್ಗೆ ಹೋಗಬೇಕು, ಕಾನೂನು ರೀತಿ ಫಾಲೋ ಮಾಡಬೇಕು. ಆ ಟೆಂಡ್ರಲ್ಲಿ ಮತ್ತೆ ನಾವೆಲ್ಲ ಇನ್ಸ್ಟ್ರೂಮೆಂಟ್ಸು ಮೆಟೀರಿಯಲ್ಸ್ ಎಲ್ಲ ಬೈ ಮಾಡಬೇಕು. ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ. ಜಿಲ್ಲೆಯಲ್ಲಿ ಉದ್ಘಾಟನೆ ಕಾದಿರ್ತಕ್ಕಂಥ ಹಲವಾರು ಕಾಮಗಾರಿಗಳು ಉದ್ಘಾಟನೆ ಮಾಡಿಲ್ಲ, ನೀವು ಹಾಸ್ಪಿಟಲ್ ಉದ್ಘಾಟನೆ ಮಾಡಿಲ್ಲ ಅಂತ. ಇಲ್ಲ, ಹಂಗೇನಿಲ್ಲ. ಈಗ ನೋಡಿ, ಹಾಸ್ಪಿಟಲ್ಗೆ ಉದ್ಘಾಟನೆ ಯಾವಾಗ ಮಾಡೋದು? ಸುಮ್ಮನೆ ಖಾಲಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋಕ್ಕಾಗತ್ತಾ? ಇವ್ರ ಥರ ಎಲ್ಲ ಇನ್ಕಂಪ್ಲೀಟ್ ಮಾಡಿ ಬಿಡೋಕ್ಕಾಗತ್ತಾ? ಅಲ್ಲಿ ಎಲ್ಲ ನಾಳೆ ಪೇಷಂಟ್ಸ್ ಇನ್ಫ್ಲೋ ಜಾಸ್ತಿ ಆದಾಗ ನಾನು ಆನ್ಸರಬಲ್ ಅಲ್ವಾ? ಅದಕ್ಕೆ ಎಲ್ಲ ಒಂದು 2 ತಿಂಗಳು ಲೇಟ್ ಆದರೂ ನೀಟಾಗಿ ಸ್ಟಾರ್ಟ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದು ವರ್ಷದಲ್ಲಿ 100 ದಿನಗಳು ಉದ್ಯೋಗ ಗ್ಯಾರಂಟಿ ಖಾತ್ರಿಯಾಗತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಯಾರೇ ಉದ್ಯೋಗ ಬೇಕಾದರೂ ಅವರ ಗ್ರಾಮದಲ್ಲಿ, ಅವರ ಪಂಚಾಯತಿನಲ್ಲಿ ಕೆಲಸ ಬೇಕಾದ್ರೆ ಅರ್ಜಿ ಹಾಕಿದರೆ ಆ ಕೆಲಸವನ್ನು ಕೊಡಲೇಬೇಕಾಗಿತ್ತು. ಕೊಡದೇ ಹೋದರೆ ಬತ್ತಿನವರ ಕೆಲಸವನ್ನು ಮಾಡಬೇಕಾಗಿದೆ. ಇಂಥ ಕಾಯ್ದೆಯಿಂದ ಕಿತ್ತಾಕತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ಉದ್ಯೋಗ ಬೇಕು ಅನ್ನೋದನ್ನು ತೀರ್ಮಾನ ಮಾಡತಕ್ಕಂಥದ್ದು ಗ್ರಾಮ ಪಂಚಾಯತಿ ಮತ್ತು ಗ್ರಾಮ ಸಭೆಗಳು. ಇದರಿಂದ ಈ ಅಧಿಕಾರವನ್ನು ಕಿತ್ತಾಕಿದ್ದಾರೆ. ಈಗ 360 ದಿನದಲ್ಲಿ ಯಾವಾಗ ಬೇಕಾದರೂ ಕೆಲಸ ಕೈಗೊಳ್ಳಲಾಗಿದೆ. ಈಗ 60 ವ್ಯವಸಾಯ
ದಿನಗಳಲ್ಲಿ ವ್ಯವಸಾಯ ಚಟುವಟಿಕೆಗಳು ಪ್ರಾರಂಭವಾದಾಗ